ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಉಚಿತ ಹೊಲಿಗೆ ಯಂತ್ರ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ನೀವೇ ನಿಮ್ಮ ಒಂದು ಮೊಬೈಲಲ್ಲೇ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಜಾತಿ ಆದಾಯ ಪ್ರಮಾಣಪತ್ರ ಮತ್ತು ಹೊಲಿಗೆ ಯಂತ್ರ ತರಬೇತಿ ಪಡೆದಿರುವ ಬಗ್ಗೆ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಆ ಒಂದು ಪ್ರಮಾಣಪತ್ರ ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚ್ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸೇವಾ ಸಿಂಧು ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸ್ಬೇಕು. ಇದಕ್ಕೆ ನೋಡಿ ಈ ರೀತಿಯಾಗಿ ಬರುತ್ತೆ, ಸೇವಾ ಸಿಂಧು ಸರ್ವಿಸ್ karnataka.gov.in ಅಂತ ಈ ರೀತಿಯಾಗಿ ಸರ್ವಿಸ್ ಪ್ಲಸ್ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಇಲ್ಲಾಂದರೆ ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ. ಕೆಳಗೆ ಬಂದಿದೆ ನೋಡಿ, ಇದನ್ನು ತೊಗೊಳ್ಳಿ. ಆ್ಯಕ್ಚುಲಾಗಿ ಇದೇ ಕರೆಕ್ಟಾಗಿ ಸೇವಾ ಸಿಂಧು ಅಧಿಕೃತ ಅಂತ ವೆಬ್ಸೈಟು ಸೇವಾ ಸಿಂಧು karnataka.gov.in ಅಂತ. ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಇದರಲ್ಲಿ ಸೇವಾ ಸಿಂಧು ಲಿಂಕ್ ಅಂತ ಇದೆ ನೋಡಿ, ಸೇವಾ ಸಿಂಧು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ವಿಸ್ ಪ್ಲಸ್ಗೆ ಓಪನ್ ಆಗುತ್ತದು. ಸರ್ವರ್ ಸ್ವಲ್ಪ ಸ್ಲೋ ಇದೆ. ಇಲ್ಲಿ ನೀವು ಲಾಗಿನನ್ನು ಮಾಡ್ಕೋಬೇಕು. ನಿಮ್ಮ ಒಂದು ಮೊಬೈಲ್ ನಂಬರು ಯೂಸರ್ ಐ ಡಿ ಹಾಕಿ ನೀವು ಲಾಗಿನನ್ನು ಮಾಡ್ಕೊಳ್ಳಿ. ನಿಮ್ಮದು ಲಾಗಿನ್ ಇಲ್ಲ ಅಂದರೆ ಕೆಳಗಡೆ ಒಂದು ರಿಜಿಸ್ಟ್ರ್ ಇಯರ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ, ರಿಜಿಸ್ಟ್ರ್ ಇಯರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ದೊರೆಯುತ್ತೆ. ಅದು ಬಂದ ನಂತರ ನಿಮಗೆ ಇಲ್ಲಿ ಯೂಸರ್ ಐ ಡಿ ಹಾಕಿ ಪಾಸ್ವರ್ಡ್ ಹಾಕಿ ಇಲ್ಲಿ ಕಾಣ್ತಾ ಇರುವ ಕ್ಯಾಪ್ಚರ್ ಕೋಡ್ ಇಲ್ಲಿ ಹಾಕಿ ಇವನು ಸಬ್ಮಿಟನ್ನು ಮಾಡ್ಕೊಳ್ಳಿ. ನಾನು ಲಾಗಿನ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿ ಸರ್ವಿಸ್ ಪ್ಲಸ್ ಲಾಗಿನ್ ಆಗುತ್ತೆ. ನಿಮಗೆ ಲಾಗಿನ್ ಆದಾಗ ನಿಮಗೆ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಲಿಸ್ಟ್ ಓಪನ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಕರ್ನಾಟಕದಲ್ಲಿರುವಂಥ ಎಲ್ಲ ಒಂದು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಒಂದು ಸರ್ಚ್ ಬಾರಲ್ಲಿ ನೀವೇನು ಸರ್ಚ್ ಮಾಡಬೇಕಪ್ಪ ಅಂದರೆ ಸೇವಿಂಗ್ ಮಿಷಿನ್ ಅಂತ ಹಾಕ್ಕೊಳ್ಳಿ. SEW ಈ ರೀತಿಯಾಗಿ ಸರ್ಚ್ ಮಾಡ್ಕೊಳ್ಳಿ. ನೋಡಿ, ಸೇವಿಂಗ್ ಅಂತ ಕೊಟ್ಟ ನಂತರ ನಿಮಗೆ ಡೈರೆಕ್ಟಾಗಿ ನಿಮಗೆ ಓಪನ್ ಆಗುತ್ತೆ. ಫಸ್ಟ್ನೇ ಲಿಂಕ್ ಬಂದಿದೆ ನೋಡಿ, ಸೇವಿಂಗ್ ಮಿಷನ್ ಸ್ಕೀಮ್ ಫಾರ್ ವುಮೆನ್ ಅಂಡರ್ ಡಿ ದೇವರಾಜ್ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಅಂತಿದೆ. ಇದೇ ಒಂದು ಇದರಲ್ಲಿ ನೀವು ಅರ್ಜಿಯನ್ನು ಹಾಕಬೇಕು. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಈ ಒಂದು ಸ್ಕೀಮನ್ನು ಜಾರಿಗಾಗಿದೆ. ನಿಗಮವನ್ನು ಆಯ್ಕೆ ಮಾಡಿ ಅಂತಿದೆ. ಮೊದಲಿಗೆ ಈ ಒಂದು ನಿಗಮವನ್ನು ಆಯ್ಕೆ ಮಾಡ್ಕೊಳ್ಳಿ. ಡಿ ದೇವರಾಜ್ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್. ಅದ ನಂತರ ಇಲ್ಲಿ ಹಣಕಾಸು ವರ್ಷವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 2025-26ನೇ ಸಾಲಿಂದು. ಅದಾದ ನಂತರ ನಿಮಗೆ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಅಂತಿದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಆಧಾರ್ KYC ಕೇಳುತ್ತೆ. ಅಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಬೇಕು. ಆಧಾರ್ ನಂಬರ್ ಹಾಕಿದರೆ ನಿಮಗೆ ಅಲ್ಲಿ ಒಂದು OTP ಬರುತ್ತೆ. ಬಂದಿರುವಂಥ OTP ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ನಿಮಗೆ ಬಂದಿರುವಂಥದ್ದು ಆಧಾರ್ ಗೆಟ್ ಡೀಟೇಲ್ಸ್ ಅಂತಿದೆ ನೋಡಿ, ಗೆಟ್ ಆಧಾರ್ ಡೀಟೇಲ್ಸ್ ಅಂತಿದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಒಂದು ಹೆಸರು, ಡೇಟ್ ಆಫ್ ಬರ್ತು ಎಲ್ಲನಲ್ಲಿ ಆಟೋಮೆಟಿಕ್ಕಾಗಿ ಫಿಲಪ್ ಆಗಿ ಹೋಗುತ್ತೆ. ಇಲ್ಲಿ ನಿಮ್ಮ ಒಂದು ಪೋಷಕರ ಹೆಸರನ್ನು ಹಾಕ್ಕೊಳ್ಳಿ. ಅರ್ಜಿದಾರರ ತಂದೆ ಹೆಸರನ್ನು ಹಾಕ್ಕೊಳ್ಳಿ. ಇದು ಹೆಣ್ಣು ಪುರುಷ ಅಂತ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ, ಮೇಲ್ ಆರ್ ಫೀಮೇಲ್ ಅಂತ. ವಯಸ್ಸು ಆಟೋಮೆಟಿಕ್ಕಾಗಿ ಬರುತ್ತೆ. ಬಂದಿಲ್ಲ ಅಂದರೆ ಹಾಕ್ಕೊಳ್ಳಿ. ಅದ ನಂತರ ಇಲ್ಲಿ ಪಡಿತರ ಚೀಟಿ ಸಂಖ್ಯೆ ಅಂತಿದೆ. ಪಡಿತರ ಚೀಟಿ ಸಂಖ್ಯೆಯಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಹಾಕ್ಕೊಳ್ಳಿ. ರೇಷನ್ ಕಾರ್ಡ್ ನಂಬರ್ ಹಾಕ್ಕೊಂಡ ನಂತರ ಈ ಕಡೆ ಧರ್ಮ ಅಂತ ಕೇಳುತ್ತೆ. ಧರ್ಮ ಹಿಂದೂ ಅಂತ ಸೆಲೆಕ್ಟ್ ಮಾಡಿ. ನಿವಾಸ ಡೊಮೆಸಿನ್ ಕರ್ನಾಟಕ ಅಂತಿದೆ. ಅದಾದ ನಂತರ ಮೊಬೈಲ್ ನಂಬರು, ಇಲ್ಲಿ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ವರ್ಗೀಕರಣ ಕೇಳುತ್ತೆ. ಎಕನಾಮಿಕ್ ಕ್ಲಾಸಿಫಿಕೇಷನ್ ಅಂತಿದೆ. ಎಕನಾಮಿಕ್ ಕ್ಲಾಸಿಫಿಕೇಷನ್ ಆರ್ಥಿಕ ವರ್ಗೀಕರಣ. ಇಲ್ಲಿ BPL ಅಂತ ಹಾಕ್ಕೊಳ್ಳಿ. BPL ಅಂತ ಫಿಲ್ ಮಾಡ್ಕೊಳ್ಳಿ. ಮಾಡಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ನಿಮಗೆ ಜಾತಿ ಪ್ರಮಾಣಪತ್ರ ಅಂತ ಕೇಳ್ತಾ ಇದೆ. ಆಡಿ ಸಂಖ್ಯೆಯನ್ನು ಹಾಕಬೇಕು. ಈ ಒಂದು ಬಾಕ್ಸಲ್ಲಿ ನಿಮ್ಮ ಒಂದು 2A ಆಗಿರ್ಬೋದು,
ಥರ್ಡ್ ಎ, ಥರ್ಡ್ ಬಿ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಅರ್ಜಿ ಹಾಕೋಕ್ಕೆ ಅವಕಾಶ ಇದೆ. ಹಾಗಾಗಿ ಇಲ್ಲಿ ನಿಮ್ಮ ಒಂದು ಆಡಿ ಸಂಖ್ಯೆಯನ್ನು ಎಂಟ್ರ್ ಮಾಡ್ಕೊಳ್ಳಿ. ಹಾಕಿದ ನಂತರ ನಿಮಗೆ ಜಾತಿ ಆದಾಯ ಪ್ರಮಾಣಪತ್ರದಲ್ಲಿರುವಂಥ ಹೆಸರು ಆಟೋಮೆಟಿಕ್ಕಾಗಿ ನಿಮಗೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನಿಮ್ಮ ಒಂದು ಯಾವ ಜಾತಿ ಪ್ರಮಾಣಪತ್ರ ಹೆಸರು, ಜಾತಿ ಹೆಸರು ಎಲ್ಲ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಅದರ ನಂತರ ಇಲ್ಲಿ ನಿಮಗೆ ಆದಾಯ ಪ್ರಮಾಣಪತ್ರ ಕೇಳುತ್ತೆ. ಆದಾಯ ಪ್ರಮಾಣಪತ್ರ ಆಡಿ ನಂಬರ್ಲಿ ಹಾಕ್ಕೊಳ್ಳಿ. ಹಾಕಿದ ನಂತರ ನಿಮ್ಗೆ ಆದಾಯ ಎಷ್ಟಿರುತ್ತೋ ಅವರ ಒಂದು ಹೆಸರು, ಅವರ ಒಂದು ಆದಾಯ ಎಷ್ಟಿದೆ ಅಷ್ಟು ಆಟೋಮೆಟಿಕ್ಕಾಗಿ ಇಲ್ಲಿ ನಿಮಗೆ ಶೋ ಆಗುತ್ತೆ. ಅದರ ನಂತರ ಜಾತಿ ವರ್ಗವನ್ನು ಸೆಲೆಕ್ಟ್ ಮಾಡಿ ಅಂತಿದೆ ನೋಡಿ, ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡು ನಿಮಗೆ ಕ್ಯಾಟಗರಿ 1, 2A, ಥರ್ಡ್ ಎ, ಥರ್ಡ್ ಬಿ ಅವಾಗಲೇ ಹೇಳಿದೆ ನಿಮಗೆ ಯಾವ ಒಂದು ವರ್ಗಕ್ಕೆ ನೀವು ಸೇರಿದ್ದೀರಾ ಅದನ್ನು ಮಾತ್ರ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಅಲ್ಲಿ ಆಟೋಮೆಟಿಕ್ಕಾಗಿ ಜಾತಿ ಹೆಸರು ಆದಾಯ ಎಲ್ಲನೂ ಬಂದಿರುತ್ತೆ. ಇಲ್ಲಿ ಏನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಜಿದಾರರು ಅಥವಾ ಕುಟುಂಬದ ಸದಸ್ಯರು ಸರ್ಕಾರಿ ಅಥವಾ ಅರೆ ಸರ್ಕಾರದಲ್ಲಿ ಉದ್ಯೋಗದಲ್ಲಿದ್ದಾರೆ ಅಂತ ಕೇಳುತ್ತೆ. ಗೌರ್ಮೆಂಟ್ ಎಂಪ್ಲಾಯ್ ಅಂತ ಕೇಳುತ್ತೆ. ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಎಸ್ ಅಂತ ತೊಗೋಬೇಕು. ಅವ್ರ ಕುಟುಂಬದಲ್ಲಿ ಯಾರಾದರೂ ಇದ್ದರೆ, ಕುಟುಂಬದಲ್ಲಿ ಯಾರೂ ಇಲ್ಲ ಅಂದರೆ ನೀವು ನೋ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಂತ ಮತ್ತು ನೆಕ್ಸ್ಟ್ ಸ್ಟೆಪ್ಪು ವಿಕಲಚೇತನ ಡಿಫ್ರೆಂಟ್ ಲೇಬಲ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅಂಗವಿಕಲ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ತೊಗೋಬೇಕು. ಅಂಗವಿಕಲ ಅಭ್ಯರ್ಥಿ ಅಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವೈವಾಹಿಕ ಸ್ಥಿತಿ ಕೇಳ್ತಿದೆ, ಮೆರಿಟಲ್ ಸ್ಟೇಟಸ್ಸು, ಮ್ಯಾರಿಡ್ ಆರ್ ಅನ್ಮ್ಯಾರಿಡು ಅದನ್ನು ಕೂಡ ಹಾಕ್ಕೊಳ್ಳಿ. ಕೋವಿಡ್-19 ನಿಮ್ಮ ಸಂಗಾತಿ ಸಾವನ್ನಪ್ಪಿದ್ದಾರೆ ಅಂತ ಕೇಳ್ತಾ ಇದೆ. ಕೋವಿಡ್-19ಇಂದ ಕೊರೋನಾ ಬಂದು ಏನಾದರೂ ನಿಮ್ಮವರು ಸತ್ತಿದ್ದರೆ ಅಲ್ಲಿ ಎಸ್ ಅಂತ ಕೊಡಬೇಕು. ಸತ್ತಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಅದಾನಂತರ ನೀವು ತರಬೇತಿ ಪ್ರಮಾಣಪತ್ರವನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ. ತರಬೇತಿ ಪ್ರಮಾಣಪತ್ರವನ್ನು ನೀವು ಹೊಂದಿದ್ದರೆ ಎಸ್ ಅಂತ ತೊಗೋಬೇಕಾಗುತ್ತೆ. ಎಸ್ ಅಂತ ಕೊಡಲೇಬೇಕು. ಯಾಕಂದರೆ ತರಬೇತಿ ಅನ್ನೋದು ಕಂಪಲ್ಸರಿಯಾಗಿ ಮಾಡಿದ್ದಾರೆ. ಈ ಒಂದು ಹೊಲಿಗೆ ಯಂತ್ರ ತರಬೇತಿ ಪಡೆದವರಿಗೆ ಮಾತ್ರ ಈ ಒಂದು ಹೊಲಿಗೆ ಯಂತ್ರವನ್ನು ಕೊಡಬೇಕಂತ ರೂಲ್ಸ್ ಮಾಡಿದ್ದಾರೆ. ಹಾಗಾಗಿ ಇದನ್ನು ಎಸ್ ಅಂತಲೇ ಹಾಕ್ಕೊಳ್ಳಿ. ಪರಿತ್ಯಕ ಮಹಿಳೆಯರು ಅಂತ ಕೇಳ್ತಾ ಇದೆ. ಅಬಾಂಡೇನೆಡ್ ವುಮೆನ್ ಅಂತ ಬರ್ತಾ ಇದೆ. ಅಂದರೆ ಪರಿತ್ಯಕ ಮಹಿಳೆಯರು, ಅಬಾಂಡೇನೆಡ್ ಮಹಿಳೆಯರು ಅಂತ ಕೊಟ್ಟಿದೆ. ಅಂದರೆ ಪರಿತ್ಯಕ ಮಹಿಳೆಯರು ಅಂದರೆ ನಿಮಗೆ ಮಹಿಳೆಯರು ಮನೆಯಿಂದ ಹೊರಗೆ ಹಾಕಲ್ಪಟ್ಟ ಮಹಿಳೆಯರು, ಗಂಡ ಅಥವಾ ತಂದೆ ತಾಯಿ ಸತ್ತಿರುವಂಥ ಒಂಟಿ ಮಹಿಳೆಗೆ ಈ ಒಂದು ಅಬಾಂಡೋನೆಡ್ ವುಮೆನ್ ಅಂತ ಕರೀತಾರೆ. ಸೊ ಅಂಥ ಒಂದು ಮಹಿಳೆ ಆಗಿದ್ದರೆ, ಏಕಾಂಗಿ ಆಗಿದ್ದರೆ, ಅನಾಥವಾಗಿದ್ದರೆ, ಗಂಡ ಸತ್ತ ತಂದೆ ತಾಯಿ ಸತ್ತ ಒಂದು ಮಹಿಳೆಯರಾಗಿದ್ದರೆ ಪರಿತ್ಯಕ್ತ ಮಹಿಳೆಯರು ಅಥವಾ ಅಬಾಂಡೋನೆಡ್ ವುಮೆನ್ ಅಂತ ಕರೀತಾರೆ. ಅದನ್ನು ನೋ ಅಂತ ತೊಗೊಳ್ಳಿ. ಆ ಥರ ಏನಾದರೂ ಇನ್ಸಿಡೆಂಟ್ ಆದರೆ ಮಾತ್ರ ಎಸ್ ಅಂತ ಹಾಕೋಬೇಕಾಗುತ್ತೆ. ನೀವು HIV ಪೀಡಿತರೆ ಅಂತ ಕೇಳುತ್ತೆ. HIV ಪೀಡಿತರಾಗಿದ್ದರೆ ಎಸ್ ಅಂತ ತೊಗೋಬೇಕು, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಸ್ಥಳೀಯತೆ ಲೋಕಾಲಿಟಿ ಸೆಲೆಕ್ಟ್ ಮಾಡಿ. ಅರ್ಬನ್ ಅಂದರೆ ನಗರ ಪ್ರದೇಶ ಆಗುತ್ತೆ, ರೂರಲ್ ಅಂದರೆ ಗ್ರಾಮೀಣ ಆಗುತ್ತೆ. ಇದರಲ್ಲಿ ನೀವು ಯಾವ ಒಂದು ಊರಲ್ಲಿ ಇರ್ತೀರ, ಗ್ರಾಮೀಣ ತೊಗೊಳ್ಳಿ, ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ಡಿಸ್ಟಿಕ್ಕು ನಿಮ್ಮ ಒಂದು ಸ್ವಂತ ಜಿಲ್ಲೆಯನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ಅನಂತರ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ. ತಾಲೂಕು ಇಲ್ಲಿ ಸೆಲೆಕ್ಟ್ ಆಗ್ತಾಯಿಲ್ಲ, ಸರ್ವರ್ ತುಂಬಾ ಬಿಜಿ ಇದೆ ಅಂತ ಅಂದ್ಕೊತೀನಿ. ಡಿಸ್ಟಿಕ್ ಓಪನ್ ಆಗಿದೆ, ತಾಲೂಕು ಓಪನ್ ಆಗ್ತಾಯಿಲ್ಲ. ಸೊ ಏನೋ ಪ್ರಾಬ್ಲಮ್ ಇರ್ಬೋದು. ತಾಲೂಕು ಓಪನ್ ಆಗಿಲ್ಲ. ಜಸ್ಟ್ ವಿಧಾನಸಭಾ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ಳಿ. ತಾಲೂಕಾದ ನಂತರ ವಿಧಾನಸಭಾ ಕ್ಷೇತ್ರ ಅಂದರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನೇಮು. ನಿಮ್ಮ ಒಂದು MLA ಕ್ಷೇತ್ರ ಅಂತ ಏನು ಕರಿತೀವಲ್ಲ, MLA ನಿಲ್ಲಿರುವಂಥ ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರ ಅಂತಾರೆ. ಸೊ ನಿಮ್ಮದು ಯಾವ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರ ಅಷ್ಟು ಕೊಟ್ಟಿರ್ತಾರೆ. ಸೊ ಸರಿಯಾದನ್ನು ಮಾತ್ರ ಆಯ್ಕೆಯನ್ನು ಮಾಡ್ಕೋಬೇಕು, ತಪ್ಪಾಗುತ್ತೆ. ನಮ್ಮದು ಸುರಪುರ ವಿಧಾನಸಭಾ ಕ್ಷೇತ್ರ ಇದೆ, ಹಾಗಾಗಿ ಹುಡುಕ್ತಾ ಇದ್ದೀನಿ. ಸೊ ಸರಿಯಾಗಿ ನೋಡಿಕೊಂಡು ಕೇಳ್ಕೊಂಡು ಹಾಕ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ಕೇಳ್ಕೊಬೇಕಾಗುತ್ತೆ. ಗ್ರಾಮದ ಹೆಸರು, ನೀವು ಗ್ರಾಮೀಣ ಭಾಗದವರಾಗಿದ್ದರೆ ಗ್ರಾಮದ ಹೆಸರು ಕೇಳ್ತಾ ಇದೆ. ಗ್ರಾಮದ ಹೋಬಳಿ ನೇಮ್ ಕೇಳ್ತಾ ಇದೆ, ಹೋಬಳಿ ಹೆಸರು ಹಾಕ್ಕೊಳ್ಳಿ. ವಿಳಾಸ ಕೇಳ್ತಾ ಇದೆ, ಅಡ್ರೆಸ್ಸು, ಸಂಪೂರ್ಣ ವಿಳಾಸವನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಅಡ್ರೆಸ್ ಹಾಕಿದ ನಂತರ ಮತ್ತೆ ನಿಮಗೆ ಇಲ್ಲಿ ಅಗ್ರಿ ಅಂತ ತೊಗೊಳ್ಳಿ. ಅಗ್ರಿ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಕ್ಯಾಪ್ಚರ್ ಕೋಡು, ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡಿ. ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದರೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಅಟ್ಯಾಕ್ ಜನಕ್ ಅಂತ ಬರುತ್ತೆ. ಅಟ್ಯಾಕ್ ಜನಕ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟಲ್ಲಿ ನಿಮಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಜಾತಿ ಆಧಾರ ಪ್ರಮಾಣಪತ್ರ, ಟೈಲರಿಂಗ್ ತರಬೇತಿ ಪ್ರಮಾಣಪತ್ರನ ಅಪ್ಲೋಡ್ ಮಾಡೋದಿರುತ್ತೆ. ಸೊ ನಾನು ಇಲ್ಲಿ ಸಬ್ಮಿಟ್ ಮಾಡಿ ನೋಡ್ತಾ ಇದ್ದೀನಿ. ಅಪ್ಲಿಕೇಶನ್ ಮುಂದೆ ಹೋಗ್ತಾ ಇಲ್ಲ.
ಸರ್ವರ್ ತುಂಬಾ ಬ್ಯುಸಿ ಇದೆ. ಆದ ಕಾರಣವಾಗಿ ನಾನು ಇಲ್ಲಿಗೆ ಇದನ್ನು ಕೊಲೆ ಮಾಡ್ತಾ ಇದ್ದೀನಿ. ಸೊ ನೀವು ಇದನ್ನು ಸಬ್ಮಿಟ್ ಮಾಡಿ ನೈಟ್ ಟೈಮಲ್ಲಿ ಅಪ್ಲೈ ಮಾಡಿ ಬಂದರೂ ಬರ್ಬೋದು. ಯಾಕಂದರೆ ಭಾಳಷ್ಟು ಜನ ಆಗ್ತಾ ಇರ್ತಾರೆ, ಅದರಿಂದ ಬರ್ತಿರಲ್ಲ. ಸೊ ಟ್ರೈ ಮಾಡಿ ಬರ್ಬೋದು. ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಕೊಟ್ಟರೆ ನಿಮಗೆ ಕೊನೆಯಲ್ಲಿ ಒಂದು ಅಕ್ಲಾಜ್ಮೆಂಟ್ ಬರುತ್ತೆ. ಆ ಒಂದು ಅಕ್ಲಾಜ್ಮೆಂಟನ್ನು ಒಂದು PDF ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದು ಪ್ರಿಂಟನ್ನು ತೆಗೆದಿಟ್ಕೊಳ್ಳಿ. ಮುಂದೆ ರೆಫರೆನ್ಸಲ್ಲಿ ಫ್ಯೂಚರಲ್ಲಿ ಬೇಕಾಗುತ್ತೆ, ನಿಗಮಕ್ಕೆ ಸೆಲೆಕ್ಟ್ ಆದಾಗ ಕೊಡೋದು ಬೇಕಾಗುತ್ತೆ. ಹಾಗಾಗಿ ಒಂದು ಕಾಪಿಯನ್ನು ಇಟ್ಕೊಂಡಿರಿ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಏನಾದರೂ ನಿಮ್ಮ ಒಂದು ಅಪ್ಲಿಕೇಶನ್ಗೆ ಏನೋ ತೊಂದರೆ ಆಗ್ತಾಯಿದ್ದರೆ, ಏನಾದರೂ ಎರರ್ ಬರ್ತಾಯಿದ್ದರೆ, ಏನಾದರೂ ಅಪ್ಲಿಕೇಶನ್ ತೊಗೊತಾ ಇದ್ದಿಲ್ಲ ಅಂದರೆ, ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.